ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಕಡುಬು ಗಿಣ್ಣ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು 5 ಏಲಕ್ಕಿ ತಗೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ. ಏಲಕ್ಕಿನ ನಾನು ಸಿಪ್ಪೆ ಸಮೇತ ತಗೊಂಡು ಕುಟ್ತಾ ಇದ್ದೀನಿ. ಯಾಕೆಂದರೆ ಹಾಲು ಸೋಸುವಾಗ ಅದು ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಹಾಗಾಗಿ ಈಗ ಒಂದು ಪಾತ್ರೆಗೆ ನಾವು ಹಾಲು ಹಾಕ್ಕೊಳ್ತಿದ್ದೀನಿ. ಇದು ಹಸುವಿನ ಗೀಬ್ದ ಹಾಲು. ಇದು 1.25 ಲೀಟ್ರ್ ಇದೆ. ಈ ಹಾಲಲ್ಲಷ್ಟೇ ನಾವು ಕಡುಬು ಗಿಣ್ಣ ಮಾಡ್ಕೋಬೋದು. ಇಲ್ಲ ನಮ್ಗೆ ಇನ್ನೂ ಹೆಚ್ಚಿಗೆ ಗಿಣ್ಣ ಬೇಕು ಅಂದರೆ ನಾವು ನಾರ್ಮಲ್ ಹಾಲನ್ನು ಸಹ ಸೇರಿಸ್ಕೋಬೋದು. ಒಂದು ಅರ್ಧ ಲೀಟ್ರ್ವರೆಗೂ ಸೇರಿಸ್ಕೊಂಡು ಮಾಡ್ಕೋಬೋದು. ಗೀಬ್ದ ಹಾಲು ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ನಾನೀಗ ಕುಟ್ಟಿ ಪುಡಿ ಮಾಡಿರೋ ಏಲಕ್ಕಿ ಪುಡಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಹಾಲಿಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು 1/4 ಲೀಟ್ರು ನಾರ್ಮಲ್ ಹಾಲು ಸೇರಿಸ್ಕೊತೀನಿ. ಬೆಲ್ಲ ಒಂದು 4-5 ಅಚ್ಚು ಬೆಲ್ಲ ತಗೊಂಡಿದ್ದೀನಿ. ಗಿಣ್ಣ ಇನ್ನೂ ಸಿಹಿ ಜಾಸ್ತಿ ಬೇಕನ್ನೋರು ಇನ್ನೂ 2 ಅಥವಾ 3 ಅಚ್ಚು ಬೆಲ್ಲ ಸೇರಿಸ್ಕೊಂಡು ಮಾಡಿದ್ರಿಂದನೂ ಚೆನ್ನಾಗಾಗುತ್ತೆ ಗಿಣ್ಣ. ಈಗ ನಾನು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿರೋ ಬೆಲ್ಲನ ಹಾಲಿಗೆ ಸೇರಿಸ್ಕೊಳ್ತಿದ್ದೀನಿ. ಆದಷ್ಟು ಸಣ್ಣದಾಗಿ ಕುಟ್ಕೋಬೇಕು ಬೆಲ್ಲನ. ಆವಾಗ ಹಾಲಲ್ಲಿ ಸ್ವಲ್ಪ ಬೆಲ್ಲ ಉಳಿದೆ ಕ್ಲೀನಾಗಿ ಹಾಲಿನ ಜೊತೆಗೆ ಚೆನ್ನಾಗಿ ಮಿಕ್ಸಾಗಿ ಕರಗೋಗ್ಬಿಡುತ್ತೆ. ಹಾಗಾಗಿ ನೀವು ಆದಷ್ಟು ಸಣ್ಣದಾಗೆ ಕುಟ್ಟಿ ಪುಡಿ ಮಾಡ್ಕೋಬೇಕು. ನಿಮಗೆ ಟೈಮ್ ಇಲ್ಲ ಅಂದರೆ 1 ಅವರ್ ಮುಂಚೆ ಹಾಲಲ್ಲಿ ಕುಟ್ಟಿ ಬೆಲ್ಲನ ನೆನೆಯಲು ಬಿಟ್ಬಿಡಬೇಕು. ಅದು ಚೆನ್ನಾಗಿ ನೆಂದು ಮೇಲೆ ಮಿಕ್ಸ್ ಮಾಡ್ಕೊಂಡ್ರೆ ಬೇಗನೆ ಕರಗೋಗುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗೇ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಬನ್ನಿ ಬೆಲ್ಲ ಕ್ಲೀನಾಗಿ ಕರಗಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೆಲ್ಲ ಕರಗಿಸ್ಕೋಬೇಕು. ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ಮೆಥಡಲ್ಲಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿ ಗಿಣ್ಣ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ನೀವು ಟ್ರೈ ಮಾಡಿ. ಈಗ ನಾವು ಈ ಹಾಲನ್ನ ಸೋಸ್ಕೊಳ್ತಾ ಇದ್ದೀನಿ. ನಾನು ಕುಕ್ಕರಲ್ಲಿ ಕಡುಬು ಗಿಣ್ಣ ಮಾಡೋದ್ರಿಂದ ನಾನು ಕುಕ್ಕರ್ ಬೌಲ್ಗಳಿಗೆ ಸೋಸ್ಕೊಳ್ತಾ ಇದ್ದೀನಿ. ಒಂದು ಬೌಲು ಫುಲ್ ಆದಮೇಲೆ ನಾನು ಇನ್ನೊಂದು ಬೌಲ್ಗೆ ಉಳಿದಿರೋ ಹಾಲನ್ನ ಸೋಸ್ಕೊಳ್ತೀನಿ. ನೋಡಿ, ಈಗ ಇನ್ನೊಂದು ಬೌಲ್ಗೆ ಸೋಸ್ಕೊಳ್ಳೋಣ. ಈಗ ಕೆಳಗಿನ ಹಾಲಲ್ಲ ಬೆಲ್ಲ ಕ್ಲೀನಾಗಿ ಕರಗಲಿ ಅಂಥೇಳಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಳಿದಿರೋ ಹಾಲನ್ನು ಸಹ ನಾನು ಇನ್ನೊಂದು ಬೌಲ್ಗೆ ಸೋಸ್ಕೊಳ್ತೀನಿ. ಹಾಲೆಲ್ಲ ಸೋಸಿದ ಮೇಲೆ ಒಂದು ಸ್ವಲ್ಪ ಬೆಲ್ಲ ಸಹ ಉಳಿದಿಲ್ಲ, ಚೆನ್ನಾಗಿ ಕರಗಿ ಹಾಲಲ್ಲಿ ಮಿಕ್ಸ್ ಆಗಿದೆ. ಈಗ ಗಿಣ್ಣದ ಹಾಲು ರೆಡಿ ಆಯಿತು. ನೋಡಿ, 2 ಬೌಲಲ್ಲೂ ಗಿಣ್ಣ ಮಾಡಲು ಹಾಲು ರೆಡಿಯಾಗಿದೆ. ಇದನ್ನೀಗ ನಾವು ಕುಕ್ಕರಿಗೆ ಸೇರಿಸ್ಕೊಳ್ಬೇಕು 2 ಬೌಲ್ಗಳ್ನ. ಮೊದಲಿಗೆ ನಾನೊಂದು ಕುಕ್ಕರ್ ತಗೋತೀನಿ. ಅದಕ್ಕೆ ಅರ್ಧ ಗ್ಲಾಸು ನೀರು ಸೇರಿಸ್ಕೊಳ್ತೀನಿ. ಕುಕ್ಕರಲ್ಲಿ ಮೊದಲಿಗೆ ಒಂದು ರಿಂಗ್ ಇಟ್ಕೊಳ್ಳೋಣ. ಆಮೇಲೆ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಇಡೋಣ. ಈ ರಿಂಗ್ ಮೇಲೆ ಒಂದು ಬೌಲ್ನ ನೀಟಾಗಿ ನಿಧಾನಕ್ಕೆ ಜೋಡಿಸ್ಕೊಳ್ಳೋಣ. ಹಾಲು ಒಂದು ಸ್ವಲ್ಪ ಸಹ ಕುಕ್ಕರಲ್ಲಿ ಚೆಲ್ಲಬಾರ್ದು. ಕುಕ್ಕರ್ ಕೆಳಗಿರೋ ನೀರು ಹಾಲಲ್ಲಿ ಮಿಕ್ಸಾಗಿ ಉಕ್ಕಲು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಹಾಲು ಚೆಲ್ಲದೆ ಇರೋ ಥರ ಈ ಥರ ನೀಟಾಗಿ ಜೋಡಿಸ್ಕೋಬೇಕು. ಇನ್ನೊಂದು ಬೌಲು ಸಹ ನಾನು ನೀಟಾಗಿ ಈ ಥರ ಜೋಡಿಸ್ಕೊತೀನಿ. ಇದಾದಮೇಲೆ ಒಂದು ಲಿಡ್ ಹಾಕೋಣ. ಈಗ ಕುಕ್ಕರ್ ಲಿಡ್ ಹಾಕೋಣ. ಹಾಕಿ 5 ವಿಸಲ್ ಬರೋವರೆಗೂ ನಾವು ಕೂಗಿಸ್ಕೊಳ್ಳೋಣ. ಕುಕ್ಕರು
5 ವಿಸಲ್ ಬಂದು ತಣ್ಣಗಾದ್ಮೇಲೆ ನಾನು ಕುಕ್ಕರ್ ಓಪನ್ ಮಾಡ್ಕೊಳ್ತೀನಿ. ಈಗ ನಮ್ಮ ಕುಕ್ಕರ್ ತಣ್ಣಗಾಗಿದೆ, ನಾನು ಲಿಡ್ ಓಪನ್ ಮಾಡ್ತಿದ್ದೀನಿ ನೋಡಿ. ಈಗ ನಾವು ಗಿಣ್ಣ ರೆಡಿಯಾಗಿದೆ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡಿ ನೋಡೋಣ. ಈ ಥರ ಸ್ಪೂನ್ ಹಾಕಿ, ಸ್ಪೂನಿಗೆ ಏನು ಹತ್ಕೊಳ್ಳಿಲ್ಲ ಅಂದರೆ ಗಿಣ್ಣ ರೆಡಿಯಾಗಿದೆ ಅಂತ. ಒಂದು ಬೌಲು ತಗೊಳ್ತಿದ್ದೀನಿ. ಇದನ್ನು ನಾನು ಒಂದು ತಟ್ಟೆಯಲ್ಲಿ ತಣ್ಣೀರು ಹಾಕಿ ಅದರಲ್ಲಿ ಈ ಬೌಲ್ ಇಡ್ತೀನಿ. ಇನ್ನೂ ಸ್ವಲ್ಪ ತಣ್ಣಗಾಗಲು ಬಿಡ್ತೀನಿ. ಇದಾದಮೇಲೆ ಇನ್ನೊಂದು ಬೌಲು ತೆಗಿತೀನಿ. 2 ಬೌಲಲ್ಲೂ ಗಿಣ್ಣ ರೆಡಿಯಾಗಿದೆ. ಈಗ ನಾವು ಗಿಣ್ಣ ಕಟ್ ಮಾಡೋಣ. ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ, ನೀಟಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಗಿಣ್ಣ ನಾವು ನಿಧಾನಕ್ಕೆ ಈ ಥರ ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಗಿಣ್ಣ ಬಂದಿದೆ ಅಂತ, ಒಳ್ಳೆ ಕೇಕ್ ಥರ ಬಂದಿದೆ. ಈಗ ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ಈ ಮೆಥಡಲ್ಲಿ ಮಾಡಿದರೆ ಕಡುಬು ಗಿಣ್ಣ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಕೇಕ್ ಥರ ಬರುತ್ತೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಈಗ ಇನ್ನೊಂದು ಬೌಲಲ್ಲಿರೋ ಗಿಣ್ಣನೂ ಸಹ ನಾನು ಕಟ್ ಮಾಡ್ತೀನಿ. ಅದು ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನಾನು ಈ ಥರ ಶೇಪಲ್ಲಿ, ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ನೀವು ಬೇಕಾದರೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ. ನೋಡಿ ಎಷ್ಟು ಸ್ಮೂತ್ ಆ್ಯಂಡ್ ಟೇಸ್ಟಿಯಾಗಿ ಬಂದಿದೆ ಅಂತ. ನಾನೀಗ ಟೇಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.